ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಭಾರ್ಗವಿ LLB ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಅಂತೂ ಅರ್ಜುನ್ ಮತ್ತೆ ಭಾರ್ಗವಿ ಮದುವೆ ಆಗೋ ಪ್ರೋಮೋ ಕೂಡ ಔಟ್ ಆಗಿದೆ. ಅರ್ಜುನ್ ಭಾರ್ಗವಿ ಮತ್ತೆ ಸಂಧ್ಯಾನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಂಟಪದಿಂದ ಎಸ್ಕೇಪ್ ಆಗಿರ್ತಾನೆ ಅಲ್ವಾ. ಸೊ ಬಂದಿದ ತಕ್ಷಣನೇ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ರೌಡಿಗಳ ಜೊತೆ ಸಖತ್ತಾಗಿ ಫೈಟ್ ಮಾಡಿ ಅವ್ರನ್ನ ಅಲ್ಲಿದ್ದ ಓಡಿಸಿರ್ತಾರೆ. ಅದಾದ್ಮೇಲೆ ಅರ್ಜುನ್ಗೆ ಭಯ ಶುರುವಾಗಿರುತ್ತೆ. ಯಾಕೆಂದ್ರೆ ಅರ್ಜುನ್ ಇವಾಗ ಏನಾದ್ರು ವಾಪಸ್ ಹೋದ್ರೆ ಖಂಡಿತ JP ನಿಂತಲ್ಲೇ ವಂದನಾಗೆ ತಾಳಿ ಕಟ್ಟು ಅಂತ ಹೇಳ್ಬಿಟ್ಟು ವಂದನಾ ಜೊತೆ ಮದುವೆ ಮಾಡಿಸ್ತಾರೆ. ಅದು ಕೂಡ ಅರ್ಜುನ್ಗೆ ಗೊತ್ತಾಗ್ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಭಾರ್ಗವಿನ ಕಳ್ಕೋಬಾರ್ದು, ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಲ್ವಾ ಅಂತ ಅರ್ಜುನ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಭಾರ್ಗವಿನ ಉಳಿಸ್ಕೋಬೇಕು ಅಂದ್ರೆ ಭಾರ್ಗವಿ ಜೊತೆ ನನ್ನ ಮದುವೆ ಆಗ್ಲೇಬೇಕು, ಅವಾಗ್ಲೇನೆ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಗೋದು ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ. ಭಾರ್ಗವಿ ಹತ್ರ ಬಂದ್ಬಿಟ್ಟು, ಮೇಡಮ್ ನನ್ನ ಮೇಲೆ ನಿಮಗೆ ನಂಬಿಕೆ ಇದೆನಾ ಅಂತ ಕೇಳ್ತಾನೆ. ಏನು ಮಾತಾಡ್ತಾ ಇದ್ದೀರಾ ಪಾರ್ಥ, ನಿಮ್ಮ ಮೇಲೆ ನಂಬಿಕೆ ಬಂದಿದ್ದಕ್ಕೆ ಅಲ್ವಾ ನನ್ನ ಜೀವ ಇರೋ ತನಕನೂ ಕೂಡ ನಿಮ್ಮ ಜೊತೆ ಇರಬೇಕು ಅಂತ ಬಯಸಿದ್ದು. ಸಡನ್ ಆಗಿ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಪಾರ್ಥ ಅಂದಾಗ ಈ ಕಡೆ ಅರ್ಜುನ್ ಕೂಡ ಏನೂ ಇಲ್ಲ ಮೇಡಮ್, ನನ್ನ ಮೇಲೆ ನಂಬಿಕೆ ಇದ್ಮೇಲೆ ನೀವು ನನ್ನ ಜೊತೆ ಮದುವೆ ಆಗೋಕೆ ಒಪ್ಕೊಳ್ತೀರಾ ಅಂತ ಕೇಳ್ತಾನೆ. ಅವಾಗಂತೂ ಭಾರ್ಗವಿಗೆ ಶಾಕ್ ಆಗಿಬಿಡುತ್ತೆ. ಯಾಕೆಂದರೆ ಪಾಪ ಭಾರ್ಗವಿ ಅವ್ರ ಅಪ್ಪನ ಮುಂದೆ ಅರ್ಜುನ್ ಮತ್ತೆ ತನ್ನ ಪ್ರೀತಿ ವಿಚಾರನ ಹೇಳ್ಬಿಟ್ಟು ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಅರ್ಜುನ್ಗೆ ಇವಾಗ ಬೇರೆ ದಾರಿ ಇಲ್ಲ. ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗೋಕ್ಕೋದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ಅಲ್ಲೇ ಇರುವ ಸಾಮೂಹಿಕ ಮದುವೆಯಲ್ಲಿ ಇವತ್ತು ಭಾರ್ಗವಿ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನೆ. ಈ ಕಡೆ ಭಾರ್ಗವಿಗಂತೂ ಏನು ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇರೋದಿಲ್ಲ. ಪಾರ್ಥ ಏನು ಮಾತಾಡ್ತಾ ಇದ್ದೀರಾ, ಅಲ್ಲ ಮನೇಲಿ ಹೇಳ್ದೆ ಕೇಳ್ದೇನೆ ನಾವು ಈ ರೀತಿ ಮದುವೆ ಆಗೋದು ತಪ್ಪು ಅಲ್ವಾ ಅಂತ ಹೇಳಿದಾಗ, ನೋಡಿ ಮೇಡಮ್ ಇವತ್ತು ನಾನೇನಾದರೂ ನಿಮ್ಮ ಜೊತೆ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಇನ್ಯಾವತ್ತೂ ಕೂಡ ನಾನು ನಿಮಗೆ ಸಿಗೋದಿಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನೇನಾದರೂ ಇವಾಗ ವಾಪಸ್ ಹೋದರೆ ನಮ್ಮ ಅಪ್ಪ ನನಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಮದುವೆ ಮಾಡ್ತಾರೆ. ಆ ರೀತಿ ಆಗೋದು ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ. ನನ್ನ ಮೇಲೆ ನಂಬಿಕೆ ಇದ್ದರೆ ದಯವಿಟ್ಟು ನನ್ನ ಜೊತೆ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಾನೆ. ಭಾರ್ಗವಿಗೂ ಕೂಡ ಅರ್ಜುನ್ ಅಂದರೆ ತುಂಬಾ ಇಷ್ಟ. ಅರ್ಜುನ್ನ ಕಳ್ಕೊಳ್ಳೋದಕ್ಕೆ ಭಾರ್ಗವಿಗೂ ಕೂಡ ಇಷ್ಟ ಇರೋದಿಲ್ಲ. ಆದರೆ ಭಾರ್ಗವಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಅದೇ ಭಯದಲ್ಲಿ ಭಾರ್ಗವಿ ಕೂಡ ರೆಡಿಯಾಗಿ ಬರ್ತಾಳೆ. ಅಲ್ಲಿ ಸಾಮೂಹಿಕ ಮದುವೆ ನಡೆಸ್ತಾ ಇರಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ನವಜೋಡಿನ ಆಶೀರ್ವಾದ ಮಾಡಬೇಕು ಅಂತ ಮಂಜಣ್ಣ ಅವ್ರನ್ನ ಕರೆಸಿರ್ತಾರೆ. ಈ ಕಡೆ ಮಂಜಣ್ಣ ಕೂಡ JP ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾರೆ. ಅರ್ಜುನ ನೋಡಿದ ತಕ್ಷಣ ಅವರು ನೀನನ್ನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂದಾಗ, ಏನು ಸರ್ ಮಾತಾಡ್ತಾ ಇದ್ದೀರಾ, ನನ್ನನ್ನು ನೋಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇಲ್ಲ ತುಂಬ ಹತ್ತಿರದಿದ್ದಾನೆ ನೋಡಿದ್ದೀನಿ, ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಎಲ್ಲರಿಗೂ ಕೂಡ ಹೂವಿನ ಹಾರನ ಬದಲಾಯಿಸ್ಕೊಳ್ಳೋಕ್ಕೆ ಹೇಳ್ತಾರೆ. ಹಾಗೆ ಎಲ್ಲರಿಗೂ ಕೂಡ ತಾಳಿನ ಕೊಟ್ಟಿದ್ದ ತಕ್ಷಣ ಅರ್ಜುನ್ ಕೂಡ ತಾಳಿನ ನೋಡಿಬಿಟ್ಟು, ಹೇಗಿದ್ರು ಭಾರ್ಗವಿ ಅವ್ರಿಗೆ ನಾನಂದರೆ ಇಷ್ಟ, ಅವ್ರ ಮನೆಯಲ್ಲಿ ನನ್ನನ್ನು ಹೇಗಿದ್ರು ಒಪ್ಕೊಳ್ತಾರೆ. ಇವತ್ತು ನಾನು ಭಾರ್ಗವಿನ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಇಷ್ಟ ಇಲ್ದೇನೆ ಆ ವಂದನ ಜೊತೆ ಮದುವೆ ಆಗಿ ಜೀವನ ಪೂರ್ತಿ ಸಾಯಬೇಕು. ಅದಕ್ಕಿಂತ ಹೆಚ್ಚಾಗಿ ನಾನೇನಾದರೂ JP ಪಾಟೀಲ್ ಮಗ ಅನ್ನೋ ಸತ್ಯ ಭಾರ್ಗವಿ ಅವ್ರಿಗೆ ಗೊತ್ತಾದರೆ ಖಂಡಿತವಾಗಿಯೂ ಕೂಡ ಅವರು ನನ್ನನ್ನು ಒಪ್ಕೊಳ್ಳೋದಿಲ್ಲ. ಇಷ್ಟಪಡೋ ಹುಡುಗಿ ಜೊತೆ ಮದುವೆ ಆಗಿ ಮುಂದೆ ಬರೋ ಸಮಸ್ಯೆನ ಎದುರಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಅರ್ಜುನ್ ಭಾರ್ಗವಿ ಕೊರಳಿಗೆ ತಾಳಿನ ಕಟ್ಟೆ ಬಿಡ್ತಾನೆ. ಈ ಕಡೆ ಭಾರ್ಗವಿಗಂತೂ ತುಂಬಾನೇ ಭಯ ಶುರುವಾಗ್ಬಿಡುತ್ತೆ. ಇನ್ನು ಈ ಕಡೆ ಮನೇಲಿ ಎಲ್ಲರೂ ಕೂಡ ಅರ್ಜುನ್ಗೋಸ್ಕರ ಅಂದ್ರೆ JP, ಶಕ್ತಿ, ವಂದನ ಎಲ್ಲರೂ ಕೂಡ ಅರ್ಜುನ್ಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗಿದ್ರೆ ಅರ್ಜುನ್ ಭಾರ್ಗವಿನ ಕರ್ಕೊಂಡು ಮನೆಗೆ ಬಂದಿದ ತಕ್ಷಣ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ವಂದನ ಪಕ್ಕ ಕೋಪ ಮಾಡ್ಕೊಂಡು ಭಾರ್ಗವಿ ಕೊರಳಲ್ಲಿರೋ ತಾಳಿನ ತೆಗಿಬೇಕು ಅಂತ ಹೋಗ್ತಾಳೆ. ಆದ್ರೆ ಅರ್ಜುನ್ ಖಡಕ್ ಆಗಿ, ಭಾರ್ಗವಿ ಇವಾಗ ನನ್ನ ಹೆಂಡತಿ, ಅವಳನ್ನ ಮುಟ್ಟಬೇಡ ಅಂತ ಹೇಳ್ಬಿಟ್ಟು ವಂದನಾಗೆ ಸರಿಯಾಗಿ ಮಾತಾಡಿರ್ತಾನೆ. ಸೊ ಇನ್ನು ಮುಂದೆ JP ಮತ್ತು ಭಾರ್ಗವಿ ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ. ಸೊ ಕೇಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಮತ್ತು ಮಾವ ಸೊಸೆ ಯಾವ ರೀತಿ ಇರ್ತಾರೆ ಅನ್ನೋ ಎಪಿಸೋಡು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ಸಂಚಿಕೆಯ ಪ್ರೋಮೋ. ಥ್ಯಾಂಕ್ ಯು ಸೋ ಮಚ್.